ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲೇನು ಕೆಲವರು ಕೂಗ್ತಾ ಇದ್ದೀರಿ, MRI ಹಾಕೋದು ಸ್ವಲ್ಪ ಕಷ್ಟ, CT ಸ್ಕ್ಯಾನ್ ಹಾಕ್ಬೋದು. MRI ಬೆಲೆ ತುಂಬ ದೊಡ್ಡ ಮಟ್ಟದಲ್ಲಿದೆ. CT ಸ್ಕ್ಯಾನ್ ಇದ್ದರೆ ಸಾಕಿಲ್ಲ ನಮಗೆ. MRI ಇಂಥ CT ಸ್ಕ್ಯಾನ್ ಅವಶ್ಯಕತೆ ಇದೆ. ಬಹುಶಃ ಡಾಕ್ಟರ್ ಮಂಜಣ್ಣವ್ರು ಹೇಳ್ತಾರೆ. ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ MRI ತರಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ನಾವು ಸೇರಿ ಪ್ರಯತ್ನ ಪಟ್ಟು ಮಾಡೋಣ ಅಂತ, ಅದನ್ನು ಸಹ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ. ಅದರ ಜೊತೆಗೆ ಚನ್ನಪಟ್ಟಣದ ಆಸ್ಪತ್ರೆಯನ್ನು ಇನ್ನೂ ಒಂದು 100 ಬೆಡ್ಡಿನ ಹೆಚ್ಚುವರಿ ಆಸ್ಪತ್ರೆಯ ಒಂದು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದೇನಿದೆ. ಜಾಗ ಚಿಕ್ಕದಿದೆ ಅಂತ ಹೇಳಿ ಅದರ ಬಗ್ಗೆನೂ ಗಮನ ಹರಿಸೋಣ. ಅಭಿವೃದ್ಧಿಯ ಬಗ್ಗೆ ಒಂದು ಕಲ್ಪನೆ ಅಂತಕ್ಕಂಥದ್ದು ದೇವೇಗೌಡರಿಂದ ನಾವು ಕಲ್ತಿದ್ದೇವೆ. ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಹಳ್ಳಿಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮಲ್ಲಿ ತಿಳುವಳಿಕೆ ಬಂದಿದ್ರೆ ಅದಕ್ಕೆ ಕಾರಣ ದೇವೇಗೌಡರಿದ್ದಾರೆ. ಅವರ ಬದುಕಿನೆಲ್ಲ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿನ ಬಗ್ಗೆನೇ ಅವರ ಶ್ರಮ ಇದ್ದಂಥದ್ದು. ನಾನು ಹಿಂದೆ 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿದ್ದೇವೆ ಅದೆಲ್ಲ ಒಂದು ಭಾಗ. ಅದರಿಂದ ನನ್ನನ್ನು ಈ ರಾಜ್ಯದ ಜನತೆ ಇವತ್ತು ಏನು ಗುರುತಿಸಿದ್ದಾರೆ. ಇವತ್ತು ಸಹ ಸುಮಾರು 320 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳು, ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಇವತ್ತು ನೆರವೇರಿಸಿರ್ತಕ್ಕಂಥದ್ದು. ಇವತ್ತು ಯಾವ ಕಾರಣಕ್ಕೆ ಇಷ್ಟು ತರಾತುರಿ ಮಾಡಿದ್ದೇವೆ? ನಾನು ಏನು ಲೋಕಸಭೆಗೆ ಆಯ್ಕೆಯಾಗಿದ್ದೇನೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಳಿಸ್ಕೋಬೇಕು, ಇಲ್ಲ ಲೋಕಸಭಾ ಕ್ಷೇತ್ರ ಉಳಿಸ್ಕೋಬೇಕು. ಸೋಮವಾರ ನನಗೆ ಕೊನೆಯ ದಿನ ತೀರ್ಮಾನ ಮಾಡಲಿಕ್ಕೆ. ನಾನು ಇಲ್ಲಿ ಸಭೆ ಮಾಡಿ ನಂತರ ರಾಜೀನಾಮೆ ಕೊಡಬೇಕು ಅಂತ ಇದ್ದವನು. ಆದರೆ ಸ್ಪೀಕರ್ ಅವರ ಅನುಮತಿಯನ್ನು ಪಡೆದು ಇವತ್ತು ಸಾಯಂಕಾಲ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಮನವಿ ಮಾಡಿ, ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರಿ ನಮ್ಮ ಹಲವಾರು ಸ್ನೇಹಿತರು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ಉದ್ಘಾಟನೆಗಳನ್ನು ಮಾಡಿಲ್ಲ, ದಯವಿಟ್ಟು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಒಂದು ಬಾರಿ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ನನ್ನ ಮೇಲೆ ಒತ್ತಡ ಹಾಕಿದ್ರಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ದಿನ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಚರ್ಚೆ ಮಾಡಿ ಇವತ್ತು ನಾನು ಅನಿವಾರ್ಯವಾಗಿ ಇವತ್ತು ತಕ್ಷಣ ಒಂದು ಕಾರ್ಯಕ್ರಮ ಮಾಡಲೇಬೇಕಾಗಿದೆ, ಅದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವರ ಅನುಮತಿಯನ್ನೂ ಪಡೆದು, ನಾನು ಯಾವುದೇ ರೀತಿಯ ಉದ್ದಟತನದ ರಾಜಕಾರಣ ಎಂದೂ ಮಾಡಲ್ಲ, ಅವರ ಅನುಮತಿಯನ್ನು ಪಡೆದೇ ಈ ಕಾರ್ಯಕ್ರಮ ಇವತ್ತು ಏನು ನಡೀತಾ ಇದೆ. ಸುಮಾರು 320 ಕೋಟಿ ವೆಚ್ಚದ ಕಾಮಗಾರಿಗಳಿವೆ. ಕೆಲವು ಕೆಲಸ ಆಗಿದೆ, ಕೆಲವು ಕೆಲಸ ಪ್ರಾರಂಭ ಮಾಡೋದು. ಚನ್ನಪಟ್ಟಣದ UGDಗೆ ಸುಮಾರು 97. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೋಟಿ ಹಣ ಬಿಡುಗಡೆ ಮಾಡಿ ಸುಮಾರು 3.5 ವರ್ಷ ಆಗಿದೆ. ನಾನು ಮುಖ್ಯಮಂತ್ರಿ ಆದಾಗಲೇ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೊರಟಂಥದ್ದು. ಅದೀಗಾಗಲೇ ಟೆಂಡರ್ ಪ್ರೋಸೆಸ್ ಎಲ್ಲ ಆಗಿದೆ, ಸದ್ಯದಲ್ಲೇ ಕೆಲಸವೂ ಪ್ರಾರಂಭ ಆಗಿದೆ ಚನ್ನಪಟ್ಟಣದ UGD ಕಾರ್ಯಕ್ರಮ. ಆದರೆ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತೇನೆ, ನನ್ನ ಒಂದು ನಿರೀಕ್ಷೆ, ನನ್ನ ಸ್ಪೀಡಿಗೆ ನಮ್ಮ ಅಧಿಕಾರಿಗಳಿಗೆ ಎಂದೂ ಬರಲೇ ಇಲ್ಲ. ಇಲ್ಲಿ ಎಲ್ಲ ರೀತಿಯಲ್ಲಿ ನಾನು ಹಣದ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ನಾನು ಒಂದು ಮನವಿ ಮಾಡಿದ್ರೆ ಹಣ ಕೊಡಲಿಕ್ಕೆ ಅಲ್ಲಿ ತಯಾರಾಗಿರ್ತಿದ್ರು. ಅದನ್ನು ಅಧಿಕಾರಿಗಳು ಕೆಲವರು, ನಾನು ಎಲ್ರಿಗೂ ದೋಷ ಕೊಡಲ್ಲ, ಹಲವಾರು ಅಧಿಕಾರಿಗಳು ನನ್ನ ನಿರೀಕ್ಷೆಗೆ ಕೆಲಸ ಮಾಡಲಿಲ್ಲ. ನನ್ನ ಮನಸ್ಸಿಗೆ ನೋವಿದೆ. ಆ ಅಧಿಕಾರಿಗಳಿಗೆ ಈಗಲೂ ಹೇಳ್ತೇನೆ, ಇನ್ನು ಸ್ವಲ್ಪ ನಮ್ಮ ನಗರಸಭೆನಲ್ಲೂ ಸ್ವಲ್ಪ ನೀವೆಲ್ಲ ಮತ ಕೊಟ್ಟರೆ ಚನ್ನಪಟ್ಟಣದ ಜನ, ಆದರೆ ಕೆಲವರು ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿತ್ತು, ಅದು ದೊರಕಿಲ್ಲ. ಆದರೆ ಒಂದು, ಇವತ್ತು ನೀವು ನನ್ನನ್ನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ. ಕೇಂದ್ರ ಪಕ್ಕದಲ್ಲಿ ಮಂಜುನಾಥ್ ಅವರಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.